ಬಹಳ ಪ್ರಸಿದ್ಧವಾದ ಮೈಸೂರು ಮೈಲಾರಿ ದೋಸೆ ಹೆಸರು ಎಷ್ಟು ಜನ ಕೇಳಿದ್ದೀರಾ ಅಥವಾ ಎಷ್ಟು ಜನ ರುಚಿ ನೋಡಿದ್ದೀರಾ? ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರ ರೆಸಿಪಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇವತ್ತಿನ ಈ ವಿಡಿಯೋನಲ್ಲಿ ಮೈಸೂರು ಮೈಲಾರಿ ದೋಸೆ ಹೇಗೆ ಮಾಡೋದು, ನನಗೆ ಆ ರೆಸಿಪಿ ಹೇಗೆ ಸಿಕ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ನೋಡಿ, 1 ಕಪ್ಪಷ್ಟು ಕುಸುಬಲಕ್ಕಿನ ತೊಗೊಳ್ತಾ ಇದ್ದೀನಿ. ಕುಸುಬಲಕ್ಕಿ ಅಂದರೆ ಒಂದು ರೀತಿಯ ಬಾಯ್ಲ್ಡ್ ರೈಸು. ಹಾಗೆ ಅರ್ಧ ಕಪ್ಪಷ್ಟು ದೋಸೆ ಅಕ್ಕಿನ ತೊಗೊಳ್ತಾ ಇದ್ದೀನಿ. ನಿಮಗೆ ಬಾಯ್ಲ್ಡ್ ರೈಸ್ ಅಥವಾ ಕುಸುಬಲಕ್ಕಿ ಸಿಗಲಿಲ್ಲ ಅಂತಂದರೆ 1 ಕಪ್ಪು ಇಡ್ಲಿ ಅಕ್ಕಿ ಬೇಕಾದರೂ ಬಳಸ್ಬೋದು. ಆಮೇಲೆ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ನಾನು ಮಿಕ್ಸಿ ಉಪಯೋಗಿಸ್ತಾ ಇರೋದ್ರಿಂದ 2 ಟೇಬಲ್ ಚಮಚದಷ್ಟು ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ತೊಳೆದು 5 ರಿಂದ 6 ಗಂಟೆ ನೆನೆಸಿಟ್ಕೊಳ್ಬೇಕು. ನೆನೆಸಿ ಆದಮೇಲೆ ಮೊದಲಿಗೆ ಮಿಕ್ಸಿ ಜಾರಲ್ಲಿ ನೆನೆಸಿರುವಂತಹ ಉದ್ದಿನಬೇಳೆನ ತೊಗೊಂಡು ಸ್ವಲ್ಪನೇ ನೀರು ಹಾಕ್ತಾ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಬದಲಾಗಿ ಅಕ್ಕಿ ಹಿಟ್ಟನ್ನು ಬೇಕಾದರೂ ಬಳಸ್ಬೋದು. ಈಗ 1.5 ಕಪ್ ಅಕ್ಕಿ ಹಾಕಿದ್ವಲ್ಲ, ಅದರ ಬದಲಾಗಿ 1.5 ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ಬೋದು. ಆಮೇಲೆ ನಾನು ಹೇಳ್ತೀನಿ ಹೇಗೆ ಎಷ್ಟೊತ್ತಿಗೆ ಬಳಸಬೇಕು ಅಂತ. ಇಲ್ಲಿ ಉದ್ದಿನಬೇಳೆ ನುಣ್ಣಗೆ ರುಬ್ಬಿ ಆದಮೇಲೆ ಒಂದು ಪಾತ್ರೆಗೆ ತೊಗೊಂಡು ಆಮೇಲೆ ನೆನೆಸಿರುವಂತಹ ಅಕ್ಕಿನ ತೊಗೊಂಡು ಅದನ್ನು ಸಹ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ಅಂದರೆ ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದ್ದರೆ ಪರವಾಗಿಲ್ಲ, ತುಂಬ ನುಣ್ಣಗೇನು ಬೇಡ. ಹಾಗಂಥೇಳಿ ತುಂಬ ತರಿತರಿಯಾಗೂ ಮಾಡಬೇಡಿ. ಅಕ್ಕಿನ ನಾನು 2 ಸಲ ರುಬ್ಬಿ ಉದ್ದಿನ ಹಿಟ್ಟಿತ್ತಲ್ಲ ಅದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವೀಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಬೇಕು. ಇಲ್ಲಿ ನೋಡಿ, ನಾನು ಮೊದಲಿಗೆ ಅರ್ಧ ಕಪ್ಪು ಮೈದಾ ಹಿಟ್ಟು ಮತ್ತು 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಅಲ್ವಾ. ನೀವು ಅಕ್ಕಿ ನೆನೆಸಲಿಲ್ಲ ಅಂದರೆ ಅರ್ಧ ಕಪ್ಪು ಮೈದಾ ಹಿಟ್ಟು ಮತ್ತು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಹೀಗೆ ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಕೊಂಡು ಈಗಾಗಲೇ ರುಬ್ಬಿರುವಂತಹ ಉದ್ದಿನಬೇಳೆ ಹಿಟ್ಟಿರುತ್ತಲ್ಲ, ಉದ್ದಿನ ಹಿಟ್ಟು ಅದಕ್ಕೆ ಸೇರಿಸ್ಬೇಕು. ಇಲ್ಲಿ ನೋಡಿ, ಎಲ್ಲ ಹಿಟ್ಟು ಈ ಪಾತ್ರೆನಲ್ಲಿದೆ. ಫಸ್ಟಿಗೆ ಉದ್ದಿನಬೇಳೆ ರುಬ್ಬಿರೋದು, ಆಮೇಲೆ ಅಕ್ಕಿ, ಆಮೇಲೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅವೆಲ್ಲದನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ಗಂಟೆ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು, ಹುಳಿ ಬರೋದಕ್ಕೆ ಬಿಡಬೇಕು. ಸೊ ಬೆಳಿಗ್ಗೆ ನೆನೆಸಿದ್ರೆ ಸಂಜೆ ರುಬ್ಬಿದ್ರೆ ನಿಮಗೆ ಮಾರನೇ ದಿವಸ ಬೆಳಿಗ್ಗೆಗೆ ದೋಸೆ ಮಾಡೋದಕ್ಕೆ ಸರಿಯಾಗುತ್ತೆ. ಫರ್ಮೆಂಟೇಷನ್ನು ಅಥವಾ ಹಿಟ್ಟು ಹುದುಗಿದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ದೋಸೆನ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಇತ್ತೀಚೆಗೆ ಒಂದು ಮನೆ ರಸದೂಟ ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಈ ಮೈಲಾರಿ ದೋಸೆ ಮಾಡೋ ಹೋಟೆಲಿಗೆ ಹೋಗಿ ಅಲ್ಲಿ ರೆಸಿಪಿನ ಕೇಳಿ ಹೇಗೆ ಮಾಡೋದು ಅಂತ ತಿಳಿಸಿದ್ರು. ಅದನ್ನು ನೋಡಿಬಿಟ್ಟು ನಾನು ಟ್ರೈ ಮಾಡಿರೋದು. ಹಾಗೆ ನಾನು ಈ ದೋಸೆಗೆ ಆನಿಯನ್ ಸಾಗು ಮಾಡಿದ್ದೀನಿ, ಅಂದರೆ ಈರುಳ್ಳಿ ಸಾಗು. ಇದರ ರೆಸಿಪಿ ತುಂಬ ಮೊದಲೇ ನನ್ನ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ನೋಡ್ಕೊಳ್ಬೋದು. ಯಾಕಂದರೆ ಈ ಮೈಲಾರಿ ದೋಸೆ ಇದೆಯಲ್ಲ, ಇದನ್ನು ಈರುಳ್ಳಿ ಸಾಗು ಜೊತೆ ಬಡಿಸ್ತಾರೆ. ಇದ್ರ ಒಳಗಡೆ ಆಲೂಗಡ್ಡೆ ಪಲ್ಯನ, ಆಲೂಗಡ್ಡೆ ಮಸಾಲೆನ ಇಟ್ಟಿರೋಲ್ಲ. ಮಾಮೂಲಿ ಉದ್ದಿನ ದೋಸೆ ಅದಕ್ಕೆ ಹಿಟ್ಟು ಇರಬೇಕಾಗತ್ತೆ. ಮಾಮೂಲಿ ಉದ್ದಿನ ದೋಸೆ ಮಾಡೋ ಥರನೇ ದೋಸೆ ಮಾಡಬೇಕು. ನೀವು ಕಬ್ಬಣದ ಹಂಚಲ್ಲಾರು ಮಾಡ್ಬೋದು, ಅಥವಾ ನೀವು ಉದ್ದಿನ ದೋಸೆ ಮಾಡೋದಕ್ಕೆ ಯಾವ ತವಾ ಅಥವಾ ಪ್ಯಾನ್ ಬಳಸ್ತಿರಲ್ಲ ಅದರಲ್ಲೇ ಮಾಡ್ಬೋದು. ಸಾಧಾರಣವಾಗಿ ಮೈಲಾರಿ ದೋಸೆನ 2 ಬದಿ ಕಾಯಿಸ್ತಾರೆ. ನಿಮ್ಗೆ ಇಷ್ಟ ಇದ್ದರೆ 2 ಬದಿ ಕಾಯಿಸಿ, ಇಲ್ಲ ಒಂದೇ ಬದಿ ಕಾಯಿಸಿದ್ರೂ ಪರವಾಗಿಲ್ಲ. ಹೀಗೆ ಮಧ್ಯದಲ್ಲಿ ಸಾಗುವನ್ನು ಇಟ್ಟು ಬಡಿಸ್ಬೇಕು. ಮೇಲಿಂದ ಚೂರು ಬೆಣ್ಣೆ ಹಾಕಿ, ಆಗಲೇ ತುಪ್ಪ ಹಾಕಿ ಕಾಯಿಸಿದ್ದೆ, ಮೇಲಿಂದ ಬೆಣ್ಣೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.